ಶಿಡ್ಲಘಟ್ಟದಲ್ಲಿ 71 ಯೂನಿಟ್ ರಕ್ತ ಸಂಗ್ರಹಿಸಿದ ಸೇವಾ ಶಿಬಿರ. ಇಸ್ಲಾಮಿಕ್ ಇತಿಹಾಸದ ಪ್ರಮುಖ ಘಟನೆಗಳಲ್ಲಿ ಒಂದು ಆಗಿರುವ ಕರ್ಬಲಾ ಯುದ್ಧದ ಹುತಾತ್ಮರ ಸ್ಮರಣಾರ್ಥವಾಗಿ ಪವಿತ್ರ ಮೊಹರಂ ಮಾಸದ ಅಂಗವಾಗಿ ಶಿಡ್ಲಘಟ್ಟದ ನಿಸಾರ್ ಪಾಳ್ಯದಲ್ಲಿರುವ ಖಾನ್ಖಾ-ಎ-ಚಾನ್ವಾರಿಯ ಭವನದಲ್ಲಿ ಸರ್ವರಿ ಬೆತುಲುಮ್ ಮಾಲ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಮಂಗಳವಾರ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಬೆಳಗ್ಗೆ 7ರಿಂದ ಸಂಜೆ 5 ಗಂಟೆಯವರೆಗೂ ನಡೆದ ಈ ಶಿಬಿರದಲ್ಲಿ ಶ್ಲಾಘನೀಯವಾಗಿ 71 ಯೂನಿಟ್ ರಕ್ತವನ್ನು ಸಂಗ್ರಹಿಸಲಾಯಿತು. ಶಿಬಿರದಲ್ಲಿ ವಿವಿಧ ಧರ್ಮದ ಜಾತಿಯವರು ಭಾಗವಹಿಸಿ ಮಾನವೀಯ ಸೇವೆಗೆ ತಮ್ಮ ಪಾಲು ನೀಡಿದರು. ಧರ್ಮಗುರು ಹಜರತ್ ಸುಲ್ತಾನ್ ಜುಲ್ಫಿಕಾರ್ ಆಲಿಶಾ ಹುಸೇನಿ ಅವರು ಮಾತನಾಡಿ, ಆಸ್ಪತ್ರೆಗಳಲ್ಲಿ ರಕ್ತದ ಕೊರತೆಯಿಂದ ಅನೇಕರು ಸಾವಿಗೀಡಾಗುತ್ತಿದ್ದಾರೆ. ಈ ಕಾರಣದಿಂದ ನಾವು ಬ್ಲಡ್ ಡೊನೇಷನ್ ಶಿಬಿರಗಳನ್ನು ವರ್ಷದಿಂದ ವರ್ಷಕ್ಕೆ ಹಮ್ಮಿಕೊಳ್ಳುತ್ತಿದ್ದೇವೆ. ಧರ್ಮ, ಜಾತಿ, ಭಾಷೆ ಭೇದವಿಲ್ಲದೆ ಎಲ್ಲರಿಗೂ ರಕ್ತ ದೊರೆಯಬೇಕೆಂಬುದು ನಮ್ಮ ಆಶಯ ಎಂದು ಹೇಳಿದರು. ಅವರು ಮತ್ತಷ್ಟು ತಿಳಿಸುತ್ತಾ, ಮೊಹರಂ ಮಾಸದಲ್ಲೇ ಮೈಸೂರು, ರಾಮನಗರ, ಚಿಕ್ಕಬಳ್ಳಾಪುರ ಹಾಗೂ ಶಿಡ್ಲಘಟ್ಟ ಸೇರಿ 5 ಸ್ಥಳಗಳಲ್ಲಿ ಶಿಬಿರಗಳು ನಡೆಯುತ್ತಿದ್ದು, ಜುಲೈ 19ರಂದು ಬೆಂಗಳೂರಿನಲ್ಲಿಯೂ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದರು. 1,000 ಯೂನಿಟ್ ರಕ್ತದಾನ ಮಾಡುತ್ತಿರುವುದಾಗಿ ವಿವರಿಸಿದರು. ರಕ್ತ ಕೊಡೋಣ, ಜೀವ ಉಳಿಸೋಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ಈ ಶಿಬಿರವು ಕಾರ್ಬಲಾ ಯುದ್ಧದ ತ್ಯಾಗ, ಧೈರ್ಯ ಹಾಗೂ ಇನ್ಸಾನಿಯತೆಯ ಮಹತ್ವದ ಸಂದೇಶವನ್ನು ಸಮಾಜಮುಖಿ ಸೇವೆಯಲ್ಲಿ ರೂಪಾಂತರಿಸುವ ಉದ್ದೇಶವನ್ನು ಹೊಂದಿತ್ತು. ಶಿಬಿರದ ಸಂದರ್ಭದಲ್ಲಿ ಟಿಪ್ಪು ಶಾಲೆಯ ಮುಖ್ಯಸ್ಥ ಮುಸ್ತಕ್ ಅಹಮದ್, ನೂರ್ ಅಹಮದ್ ಸರ್ವರಿ, ಬಾಬು ಸರ್ವರಿ, ಮದರ್ ಸಾಬ್ ಸರ್ವರಿ, ಬಾಬಾ ಸರ್ವರಿ ಹಾಗೂ ಹಲವಾರು ಸೇವಾ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹುಸೇನಿ ಖಾದ್ರಿ ಸರ್ವರಿ ಸಿಲ್ಘಟ್ಟ ಮೆಹಬೂಬ್ ನಗರಿಂದ ಬ್ಲಡ್ ಕ್ಯಾಂಪ್ ಪ್ರತಿ ವರ್ಷ 10 ವರ್ಷದಿಂದ ಬರ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನಂದರೆ, ಜನಗಳಿಗೆ, ಬಾಂಧವರಿಗೆ ಬ್ಲಡ್ ಸಿಗಬೇಕು. ಎಲ್ಲ ತುಂಬ ಬ್ಲಡ್ ಇಲ್ಲ ಅಂದರೆ ಹಾಸ್ಪಿಟಲಲ್ಲಿ ಸಾಯ್ತಾ ಇದ್ದಾರೆ ಜನ. ಅದಕ್ಕೆ ನಮ್ಮ ಉದ್ದೇಶ ಏನಂದರೆ ಎಲ್ಲರಿಗೆ ಬ್ಲಡ್ ಸಿಗಬೇಕು ಪೇಷಂಟ್ಗಳಿಗೆ ಅಂತ ನಾನು ಪ್ರತಿ ತಿಂಗಳು ಮೊಹರಂ ಮಾಸ ತಿಂಗಳಲ್ಲಿ ನಾನು 5 ಖಾನ್ಖಾಯಿಂದ ಬ್ಲಡ್ ಕೊಡ್ತಾ ಬರ್ತಾ ಇದ್ದೀನಿ. 13ನೇ ತಾರೀಕಿಗೆ ಚಿಕ್ಕಬಳ್ಳಾಪುರದಿಂದ ಕೊಡ್ರಿ, 6ನೇ ತಾರೀಕಿಗೆ ಮೈಸೂರಿಂದ ಆಯಿತು, ಅವ್ರ 13ನೇ ತಾರೀಕಿಗೆ ರಾಮನಗರದಿಂದ ಇತ್ತು ಅದು ಕ್ಯಾಂಪ್. ಈಗ 2ನೇ ತಾರೀಕಿಗೆ ಮೈಸೂರಿಂದ, ಈಗ ಬೆಂಗಳೂರಿಗೆ 19 ತಾರೀಕಿಗೆ ಬೆಂಗಳೂರಿಂದ ಕೊಡ್ತಾ ಇದ್ದೀವಿ. ಇವತ್ತು 15ನೇ ತಾರೀಕು ಈ ಮಾಸ ಇವತ್ತು ಕೊಡ್ತಾ ಇದ್ದೀವಿ ಸಿಲ್ಘಟ್ಟದಿಂದ. ನಾವು ಪ್ರತಿ ವರ್ಷ 1,000 ಯೂನಿಟ್ ಬ್ಲಡ್ ಕೊಡ್ತಾ ಇದ್ದೀವಿ ಖಾನ್ಖಾ-ಎ-ಚಾನ್ವಾರಿಯಿಂದ. ನಾವು ಕೇಳ್ಕೊಳ್ತಾ ಇದ್ದೀವಿ ಎಲ್ಲರೂ ಮುಸ್ಲಿಂ ಬಾಂಧವರಿಗೆ, ಎಲ್ಲರೂ ಹಿಂದೂ ಬಾಂಧವರಿಗೆ ಬ್ಲಡ್ ತುಂಬ ಬೇಕಾದಂಥದ್ದು ಪದಾರ್ಥ. ಅದು ಎಲ್ಲರೂ ಸೇರಿ ಬ್ಲಡ್ ಪೇಷಂಟ್ಗೆ ಕೊಡಬೇಕು. ನಾವು ನಮ್ಮ ಮುಸ್ಲಿಂ ಬಾಂಧವರಿಗೆ ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಬಂದು ಬೇಕಾವರಿಗೆ ಬ್ಲಡ್ ತುಂಬ ಬೇಕಾದಂಥದ್ದು ಪದಾರ್ಥ ಅದು ಕೊಡಬೇಕಂತ. ನಮಸ್ಕಾರ.